ಬರದನಾಡು ಕೊಪ್ಪಳದ ಆರಾಧ್ಯ ದೈವ ಗವಿಮಠದ ಜಾತ್ರೆಯಲ್ಲಿ ನಾನು ಇದ್ದೀನಿ. ಸೊ ಇಲ್ಲಿನ ಸಂಭ್ರಮ, ಇಲ್ಲಿನ ವಿಶೇಷತೆಗಳು ಒಂದೆರಡಲ್ಲ. ಸೊ ನನ್ನ ಹಿಂಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಇದೊಂದು ಮಹಾರಥ. ಈ ಮಹಾರಥೋತ್ಸವಕ್ಕೆ ಕೆಲವೇ ಕ್ಷಣ ಬಾಕಿ ಇದೆ. ಇದರ ಅಲಂಕಾರ ಆಲ್ರೆಡಿ ಶುರುವಾಗಿದೆ. ಇದನ್ನ 14 ವರ್ಷಗಳಿಂದ ಸತತವಾಗಿ ಅಲಂಕಾರ ಮಾಡ್ತಾ ಬರ್ತಾ ಇರುವಂತಹ ಕಲಾವಿದರು ಕೂಡ ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಅವರು ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಅದೃಷ್ಟಶಾಲಿಗಳು, ನಮಗೆ ಈ ಸೇವೆ ಸಿಕ್ಕಿದೆ ಅನ್ನುವಂತಹ ಆ ಕೃತಜ್ಞತಾ ಭಾವ ಅವರ ಮುಖದಲ್ಲಿ ನಾವು ಗಮನಿಸಬಹುದು. ಸೊ ಬಸವರಾಜ್ ಅಂತ, ಸೊ ಅವರೇ ಈ ರಥವನ್ನ ಅಲಂಕಾರ ಮಾಡ್ತಾ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ 14 ವರ್ಷದಿಂದ ನೀವು ಈ ರಥದ ಅಲಂಕಾರ ಮಾಡ್ತಾ ಬಂದಿದ್ದೀನಿ ಅಂತಿದ್ದೀರಾ, ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಮೇಡಮ್, ನನ್ನ ವೃತ್ತಿಯಲ್ಲಿ ಹೂಗಾರನೇ. ನಾನು ನನ್ನ ಆರಾಧ್ಯ ದೈವ ಸುಗ್ರೇಶ್ವರ ಶಕ್ತಿನಗರ್ ಅಲ್ಲಿ 25 ವರ್ಷಗಳಿಂದ ನಾನು ಅಲಂಕಾರ ಮಾಡ್ತಾ ಇದ್ದೆ, ಸ್ವಂತ ನಾವೇ. ಅಲ್ಲಿ ಮಾಡ್ತಾ ಮಾಡ್ತಾ ಭಗವಂತನ ಆಶೀರ್ವಾದದಿಂದ ನನಗೆ ಈ ಥರ ದೇವಸ್ಥಾನಗಳೆಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇದ್ದೀನಿ ನಾನು. ಬಟ್ ಇಲ್ಲಿ ಕೊಪ್ಪಳ ಗವಿಸಿದ್ದೇಶ್ವರಕ್ಕೆ ನನಗೆ ಅಲಂಕಾರ ಮಾಡಬೇಕು ಅಂತ ನಮ್ಮವರೊಬ್ಬರು ನನಗೆ ಭಿನ್ನ ಮಾಡಿದರು. ನಾನು ಇಲ್ಲಿ ಬಂದ ಮೇಲೆ ನಾನು ಅಂದ್ಕೊಂಡೆ ಈ ತೇರಿಗೆ ಹೆಂಗೆ ಅಲಂಕಾರ ಮಾಡ್ಬೇಕು ಅನ್ನೋದೇ ನನಗೆ ದಿಕ್ಸೂಚಲಿಲ್ಲ. ಯಾಕಂದ್ರೆ ಗಾಲಿ ಏರ್ಬೇಕಾದ್ರೆ ನಾನು ನಿಚ್ಚಿಣಿಕೆ ಟೇರಿನ ಗಾಲಿನ ನಾನು ಈ ತೇರಿಗೆ, ಇಷ್ಟು ದೊಡ್ಡ ತೇರಿಗೆ ಅಜ್ಜಾರಿ ಹತ್ರ ಹೋದೆ. ನಾನು ಅಜ್ಜಾರೇ ತೇರಿಗೆ ಅಲಂಕಾರ ಮಾಡಕ್ಕೆ ಬಂದಿನಿದ್ದೆ. ಈ ತೇರಿಗೆ ನೀ ಏನು ಅಲಂಕಾರ ಮಾಡೋಕ್ಕತ್ತದ ಬಸ್ವ, ಹೆಂಗೆ ಮಾಡ್ತಿದ್ಯಾ ಅಂದ್ರೆ, ಅಪ್ಪರೇ ನೀವು ಆಶೀರ್ವಾದ ಮಾಡಿ ಅಪ್ಪಣೆ ಕೊಟ್ಟರೆ ಸಾಕು, ನಾನು ತಿಳಿದಂಗೆ ಮಾಡ್ತೀನಿ ಅಂದೆ. ಆಯಿತು ಅಂತ ಇಲ್ಲಿ ಮತ್ತೆ ತೇರಿನ ಹತ್ರ ಬಂದು ಮತ್ತೆ ಕೇಳಿದ್ರು, ಅಲ್ಲೋ ಈ ತೇರಿಗೆ ನೀ ಏನು ಮಾಡೋಕ್ಕತ್ತದ ಅಲಂಕಾರ ಅಂದರು. ನಿನ್ನ ಆಶೀರ್ವಾದ ಇದ್ರೆ ನಾನು ಎಲ್ಲನೂ ಮಾಡ್ತೀನಪ್ಪ ಅಂದೆ. ಆಯಿತು ಮಾಡಿ, ನಿನ್ಗೆ ಏನು ಬೇಕಾತಂದ್ರೆ, ಏನು ಬೇಕಿಲ್ಲ ಪಶಿ ನಿನ್ನ ಆಶೀರ್ವಾದ, ಜೊತೆಗೆ 4 ಜನ ಕೊಟ್ಟರು ಸಾಕು ಅಂದೆ. ಈ 14 ವರ್ಷಲಿದ್ದಾದರೂ ನನ್ನ ಜೊತೆಗೆ ಇರ್ತಕ್ಕಂಥ ಜಡೇಗೌಡ ಆಗಿರ್ಬೋದು, ಆಮೇಲೆ ಅಂಬರೀಷ್ ಗೌಡ ಆಗಿರ್ಬೋದು, ನಮ್ಮ ಚೌಕಿಮಠ ಸ್ವಾಮಿ ಆಗಿರ್ಬೋದು, ಎಲ್ಲ ಭಾಳ ಜನ ನನ್ನ ಜೊತೆಗೆ ಅವತ್ತಲದ್ದು ಇವತ್ತಿಗೂ ಅಜ್ಜಾರೇನು ಒಪ್ಸಾರಲ್ಲ. ಇವತ್ತಿಗೂ ನಾನು ಬಂದ ತಕ್ಷಣ ಅವರೇ ಬರೋದು, ನನಗೆ ಇಲ್ಲಿ ಗಾಡಿ ಬಿಡಿಸ್ಬೇಕಾದ್ರೆ ಅವರೇ ಬಂದು ಇಲ್ಲಿ ಗಾಡಿ ಬಿಡಿಸೋದು. ಸರಿ, ಈ ಹಿಂದೆ ಅದ್ರ ಅಲಂಕಾರ ಆಗ್ತಿರ್ಲಿಲ್ವಾ? ಇಲ್ಲ, 14 ವರ್ಷ ಕೆಳಗಡೆ ಅಲಂಕಾರ ಇರಲಿಲ್ಲ. ಏನೋ ಮಾಲೆ ಆಗ್ತಿರ್ಬೋದಾಗಿತ್ತೇನೋ ಗೊತ್ತು, ನಾನು ಕೊಪ್ಪಳನೇ ನೋಡಿರಲಿಲ್ಲ. ನಾನು ಇಲ್ಲ ಆಗಲ್ಲಪ್ಪ ಬರೋಕಂತಿದ್ದೆ, ತೇರಿಗೆ ಅಲಂಕಾರ ಮಾಡೋಕ್ಕನ ಬರ್ತಿಲ್ಲ ಅಂದಾಗ ಬರ್ತೀನಿ ಅಂತ ಅಂದಿದ್ದಲ್ಲ. ಅವತ್ತು ಬಂದು ಅಲಂಕಾರ ಶುರುವಾದಾಗಲಿದ್ದ ಈ ತೇರಿಗೆ ಅಲಂಕಾರ ವೈಭವ ಆಗ್ತಾಯಿದೆ. ಇದಾದ ಒಂದು 2-3 ವರ್ಷದಿಂದ ಮತ್ತೆ ದೇವಸ್ಥಾನಕ್ಕೂ ಅಲಂಕಾರ ಶುರು ಆಯಿತು. ಏನೋ ಈ ವರ್ಷ ಅನಾನುಕಾರಣದಿಂದ ನನಗೂ ಬರೋಕ್ಕಾಗಲ್ಲ ಅಂದೆ ಬೇರೆಯವ್ರು ಒಪ್ಸಿದ್ರು. ಪಾಪ ಅವ್ರಿಗೇನು ಅನಾನುಕೂಲ ಆಯ್ತೇನೋ. ಈ ಸಲ ದೇವಸ್ಥಾನಕ್ಕೊಂದು ಅಲಂಕಾರ ಇಲ್ಲ. ಬಟ್ ಒಳಗೆ ಕರ್ತೃಗದ್ದಿಗೆ ನಾವು ಬೆಳಿಗ್ಗೆ 3 ಗಂಟೆಗೆ ಅಲಂಕಾರ ಮಾಡಿ ದರ್ಶನ ಮಾಡ್ಕೊಂಡು ಬಂದಿ ನಾನು. ಈಗ ತೇರಿಗೆ ಅಲಂಕಾರ ಶುರು ಆಗುತ್ತೆ. ಇದು ಅಲಂಕಾರ ಮಾಡಿದಾಗಲಿದ್ದ ನನಗೆ ಖುಷಿ ಅಷ್ಟಿದೆ ಅಂದರೆ, ನಾನು ಕೊಪ್ಪಳ ತೇರಿಗೂ ಅಲಂಕಾರ ಮಾಡ್ತೀನಿ ಅಂದರೆ ಎಲ್ಲರೂ ಅಬ್ಬರಿಸ್ಬಿಡೋರು, ಕೊಪ್ಪಳಕ್ಕೆ ನೀನು ಹೋಗ್ತೀಯಾ ಅಪ್ಪ. ಇದರಿಂದ ನನಗೆ ಎಷ್ಟು ಸುತ್ತ ಕಡೆ ನನಗೆ ದೇವಸ್ಥಾನಗಳಿಗೆ ಆರ್ಡ್ರ್ ಬಂದವ. ಈ ನಾನು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರಿ ಈತ ಜಂಬಣ್ಣ ಅಂತ ನಮ್ಮ ಗಾಡಿಗೆ ಚಾಲಕನೂ ಹೌದು, ಅಲಂಕಾರದಲ್ಲಿ ಸಹಾಯಕ. ಮತ್ತು ಇವರು ರಾಜಶೇಖರ ಸ್ವಾಮಿ ಅಂತ, ಇವರು ನನಗೆ ಯಾವಾಗಲೂ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ನನ್ನ ಜೊತೆಗೆ ಬರ್ತಾರೆ, ಅಲಂಕಾರ ಮಾಡ್ತಾರೆ. ಯಾವುದು ಕೂಲಿ ಅಂತವಲ್ಲ. ಸರ್, ನಾನು ಒಂದು ಪ್ರಶ್ನೆ ಕೇಳಲೇಬೇಕು. ಈ ಮಠ ಮಾನ್ಯಗಳು, ಸ್ವಾಮೀಜಿಗಳು, ಹಿಂಗೆ ನಾವು ನೋಡಿದಾಗ ಕೇವಲ ಸ್ವಾಮೀಜಿಗಳಷ್ಟೆಲ್ಲ, ಬೇರೆ ಬೇರೆ ಧರ್ಮ ಗುರುಗಳನ್ನ ನೋಡಿದಾಗ ಧರ್ಮವನ್ನ ಅಷ್ಟೇ ಫೋಕಸ್ ಮಾಡುವಂತ ಕೆಲಸ ತುಂಬಾ ಜನ ಮಾಡ್ತಾರೆ. ತುಂಬಾ ಕೆಲವರು ಈ ಅಜ್ಜಾರ್ ತರ ಇಲ್ಲಿ ಜ್ಞಾನ ದಾಸೋಹ ಆಗುತ್ತೆ, ಸಮಾಜಮುಖಿ ದಾಸೋಹ ಆಗುತ್ತೆ, ಸಮಾಜ ಸೇವೆಯನ್ನ ಮಾಡ್ತಾರೆ. ಪ್ರತಿ ವರ್ಷ ಒಂದೊಂದು ಸಮಾಜ ಸೇವೆ ಮಾಡ್ತಾ ಇಲ್ಲಿ ಬಂದಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ನನಗೆ ಮೂಕಸ್ಮಯ ಆಗದೆ. ನಿನ್ನೆ ಬಂದೆ ನಾನು. ಹೋದ ವರ್ಷ ನೋಡಿದ್ದೇ ಬೇರೆ, ಈ 14 ವರ್ಷ ತೆಳಗೆ ನೋಡಿದ್ದಂದ್ರೆ ಅದು ಬೇರೆ ಬೇಡ. ಹೋದ ವರ್ಷದ ಒಂದೇ ಉದಾಹರಣೆ ಕೊಡ್ತೀನಿ. ಹೋದ ವರ್ಷ ಬಂದಿನಿ, ಈಗ ನನಗೇನೋ ಅಪ್ಪಿತಪ್ಪಿ ಕಣ್ಣು ಕಟ್ಟಿಗೆ ನಾನು ಅಲ್ಲಿ ಹೋಗಿ ನಿಲ್ಸಿದ್ರೆ ಇಲ್ಲಿ ಬಂದಿನಿ ಅಂತ ಅನ್ನೋಕೆ ಆಗ್ತಿರಲಿಲ್ಲ ನನಗೆ. ಅಷ್ಟು ವೈಭವ ಕಾರ್ಯಕ್ರಮಗಳು ನಡೆದವ. ಸ್ವಾಮೀಜಿಯವರು ಇಷ್ಟೆಲ್ಲ ದೊಡ್ಡ ಇದು ಮಾಡಿದ್ರು ಅವರ ಸರಳತೆ ನಾನು ಮೆಚ್ಕೋಬೇಕು. ಅವ್ರ ಮೈ ಮೇಲೆ ಒಂದು ಲಿಂಗದ ವಸ್ತ್ರ ಬಿಟ್ಟು, ಮೈ ಮೇಲೆ ಬಟ್ಟೆ ಬಿಟ್ಟರೆ ಇನ್ನೊಂದನ್ನು ನಾನು ನೋಡೋಕ್ಕಾಗಿಲ್ಲ. ಅವರಿಷ್ಟು ಸರಳವಾಗಿ ಬಂದಂಥ ಭಕ್ತರಿಗೆ ಸರಿಯಾಗಿ ಅನುಕೂಲ ಇರಬೇಕು. ಅಲ್ಲಿ ಅವ್ರಿಗೆ ಅನುಕೂಲ ಐತೆ ಇಲ್ಲೋ ಗೊತ್ತಿಲ್ಲ ನನಗೆ. ಒಳಗಡೆ ಬಂದವರಿಗೆ ಒಂದು ಸೂಜಿ ಮನೆಯಷ್ಟು ತ್ರಾಸಾಗಬಾರ್ದು. ಪ್ರಸಾದಕ್ಕಾಗಿರ್ಬೋದು, ಅವ್ರು ಇಳ್ಕೊಳಕ್ಕಂಥ ವ್ಯವಸ್ಥೆ. ನಮಗಾದ್ರೂ ಸಹ ಇಳ್ಕೊಳಕ್ಕೆ ಎಲ್ಲೇ ಒಂದು ರೂಮ್ ಕೊಟ್ಟಾರ ನಮ್ಗೆ, ಅಲ್ಲೆಲ್ಲ ಅವರೇ ಬಂದು ಜಮಖಾನ ಎಲ್ಲ ಕಳಿಸ್ಯಾರ, ಎಲ್ಲ ಆನಂದ ವ್ಯವಸ್ಥೆ. ಬಂದಂಥ ಭಕ್ತರು ಇಲ್ಲೆಲ್ಲ ಖುಷಿನೇ ಐತೆ. ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ, ಇಲ್ಲಿ ಕೆಟ್ಟ ಹಾಬಿಟ್ ಮಾಡೋರು ಸಹ ಅದನ್ನು ಬಯಸಂಗಿಲ್ಲ. ಸ್ಮೋಕ್ ಮಾಡೋರು ನೋಡಿಲ್ಲ ನಾನು ಇವತ್ತಿಗೆ ಈ ಜಾಗದಾಗ. ಒಂದು ಗುಟ್ಕ ತಿಂದು ಉಗುಳೋರ್ನೂ ಸಹ ನಾನು ನೋಡಿಲ್ಲ. ನಾನು ಬೇರೆ ಬೇರೆ ದೇವಸ್ಥಾನದ ಮೂಲೆಯಲ್ಲೇ ಉಗುಳ್ತಾರ. ಇದು ಆ ಗವಿಸಿದ್ದಪ್ಪನ ಆಶೀರ್ವಾದ, ನಮ್ಮ ಗುರುಗಳ ಪವಾಡ. ಓಕೆ, ಈ ಪವಾಡ, ಈ ಆಶೀರ್ವಾದ ಬೇರೆ ಬೇರೆ ದೇವಸ್ಥಾನಗಳಿಗೂ ಇರ್ಲಿ ಅಂತ. ಸೊ ಇಲ್ಲಿ ಇನ್ನಿಬ್ರು ಜನ ಇದ್ದಾರೆ. ಸೊ ಅವ್ರಿಗೆ ಎಷ್ಟು ಖುಷಿ ಇದೆ ಈ ರಥ ಅಲಂಕಾರ ಮಾಡೋದಕ್ಕೆ ಅಂತ ಕೇಳೋಣ. ಸರ್, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಜಂಬಣ್ಣ ಅಂತ. ಎಷ್ಟು ಖುಷಿ ಅನಿಸ್ತಾ ಇದೆ? ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಾವು ಬಂದು ಇಲ್ಲಿ ಕೆಲಸ ಮಾಡೋದೇ ಒಂದು ದೊಡ್ಡ ಪುಣ್ಯ ಅನ್ಸ್ಬಿಡುತ್ತೆ. ಸರ್, ಯಾವ್ಯಾವ ಹೂಗಳನ್ನ ಬಳಸ್ತಾ ಇದ್ದೀರಾ ಇವತ್ತಿನ ಅಲಂಕಾರಕ್ಕೆ?
ನಮ್ಗೆ ಇದರಲ್ಲಿ ಬಂದ್ಬಿಟ್ಟು ಎಲ್ಲ ಸೇವಂತಿಗೆಯಲ್ಲಿ 3 ಕಲರ್ ಬರುತ್ತೆ. ಮತ್ತೆ ಒಂದು ಚೆಂಡು ಹೂ ಅಂತ ತಗೊಲೇಬೇಕು. ಒಂದು ಚೆಂಡು ಹೂ ಸೇವಂತಿಗೆ ಹೂವನ್ನೇ ನಾವು ಜಾಸ್ತಿ ಬೆಳೆಸೋದು. ಸೇವಂತಿಗೆ ಬಳಸ್ತೀವಿ. ಸೇವಂತಿ ಹೂವನ್ನೇ ಜಾಸ್ತಿ ಬಳಸೋದು ಇಲ್ಲಿ. ಅದು ಬಿಟ್ಟರೆ ನಮಗೆ ತೇರಿ ಬೇರೆ ಮಲ್ಲಿಗೆ ಅವೆಲ್ಲ ಸೆಟ್ ಆಗಲ್ಲಲ್ಲ. ಹಂಗಾಗಿ ನಾನು ಅಲಂಕಾರ ಮಾಡ್ತೀನಿ. ಅಲಂಕಾರ ಮಾಡಿದ ಮೇಲೆ ನೀವು ಒಂದು ಫೋಟೋ ತಗೊಂಡು ಹೋಗ್ಬೋದು. ಅದು ನೀವು ಕಣ್ಣಾರೆ ನೋಡ್ಬೋದು. ಸೊ ರೈಟ್ ಸರ್, ನಿಮ್ಮ ಈ ಕಾರ್ಯ ಹೀಗೆ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ. ಓಕೆ, ಒಳ್ಳೇದಾಗ್ಲಿ. ರೈಟ್, ಸೊ ಇದು ಇಲ್ಲಿ ಈ ರಥವನ್ನ ಏನ್ ಗಮನಿಸ್ತಾ ಇದ್ದೀರಾ, ಈ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದನ್ನ 14 ವರ್ಷದಿಂದ ಸುಂದರವಾಗಿ ಅಲಂಕಾರ ಮಾಡ್ತಾ ಬರ್ತಿದ್ದಾರೆ. ಇವತ್ತಿನ ಅಲಂಕಾರ ಹೇಗಿದೆ ಅನ್ನೋದನ್ನು ಕೂಡ ನಾವು ನಿಮ್ಗೆ ತೋರಿಸ್ತೀವಿ. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ ಜೊತೆ ಸಬಾ ಹಕೀಂ, ಗವಿಸಿದ್ದೇಶ್ವರ, ಕೊಪ್ಪಳ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.